एमएलसी हटो, बीजा बच्चों, एमएलसी हटो, एमएलसी हटो, हम तुम्हारे साथ हैं, तुम आगे बढ़ो, हम तुम्हारे साथ हैं। माता के ಭಾರತೀಯ ಜನತಾ ಪಕ್ಷಕ್ಕೆ ಇಂದು ಬೀದರ್ ನಗರದಲ್ಲಿ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷರ ಒಂದು ನೇತೃತ್ವದ ಈ ಒಂದು ಪ್ರತಿಭಟನೆಯಲ್ಲಿ ಈ ನೇತೃತ್ವ ವಹಿಸಿದಂತ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ ಜಿ ಅವರೇ ಹಾಗೂ ಮಾಜಿ ಮಂತ್ರಿಗಳಾದಂಥ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ ಅವರೇ, ಹೊಸ ಕೆಳಣಿನ ಜನಪ್ರಿಯ ಶಾಸಕರಾದಂಥ ಶರಣು ಸಲ್ಗರ್ ಅವರೇ, ರಾಜ್ಯದ ಕಾರ್ಯದರ್ಶಿಗಳು ಆತ್ಮೀಯರಾದಂಥ ಶೈಲೇಂದರ್ ಬೆಲ್ದಳಗಿ ಅವರೇ, ಹಿರಿಯರಾದಂಥ ನಮ್ಮ ಮಾಜಿ ಶಾಸಕರಾದಂಥ ಪ್ರಕಾಶ್ ಖಂಡ್ರೆ ಅವರೇ, ಕೇಂದ್ರದ ಮಾಜಿ ಮಂತ್ರಿಗಳು ಜನಪ್ರಿಯ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಭಗವಂತ್ ಖೂಬಾಜಿ ಅವರೇ, ನಮ್ಮ ಪಕ್ಷದ ಮುಖಂಡರಾದಂಥ ಈಶ್ವರ್ ಸಿಂಗ್ ಠಾಕೂರ್ ಜಿ ಅವರೇ, ಈಗಾಗಲೇ ಮಾತಾಡಿದಂಥ ನಮ್ಮ ಸುಭಾಷ್ ಕಲ್ಲೂರ್ಜಿ ಅವರೇ, ಹಾಗೂ ಮಾಜಿ ಉಪಸಭಾಪತಿಗಳು ಮಾಜಿ ಸಭಾಪತಿಗಳಾದಂಥ ರಘುನಾಥರಾವ್ ಮಲ್ಕಾಪುರಜಿ ಅವರೇ, ಹಾಗೂ ಸಮಸ್ತ ಪಕ್ಷದ ಎಲ್ಲ ಕಾರ್ಯಕರ್ತ ಬಂದವರೇ, ಸಭೆ ಅಧ್ಯಕ್ಷತೆ ವಹಿಸಿದಂತ ಈಶ್ವರ್ ಖಂಡ್ರೆ ಮತ್ತು ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳಾದಂಥ ರಹೀಂ ಖಾನ್ ಅವರು ಸಭೆ ನಡೆಸಿಕೊಳ್ಳುವಂತ ನಿಮ್ಮ ರೀತಿಯ ಸಭೆಯ ಅಧ್ಯಕ್ಷರಾಗಿ ಯಾವ ವಿಷಯಗಳಿಗೆ ಯಾವ ರೀತಿ ಅವರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು, ಯಾರಿಗೆ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಬಿಟ್ಟು ನನಗನ್ನಿಸ್ತದೆ ನಿಮಗೆ ಬೇಕಾಗಿತ್ತು ಆ ಜಗಳ ಎಲ್ಲರಿಗಿಂತ ಜಾಸ್ತಿ ಅಂತ ನನಗನ್ನಿಸ್ತದೆ. ಕಾರಣ ಜಿಲ್ಲೆಯಲ್ಲಿ ಕಾನೂನಿನ ಸುವ್ಯವಸ್ಥೆ ಕೆಟ್ಟೋಗಿದೆ. ಇವತ್ತು ರೈತರು ಸಂಪೂರ್ಣವಾಗಿ ಬೆಳೆಗಳನ್ನು ನಾಶ ಆದಂತ ಫಸಲ್ ಬಿಮಾ ಯೋಜನೆ ಹಣವನ್ನು ಇನ್ನು ರೈತರಿಗೆ ತಲುಪಿಲ್ಲ. ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಫ್ಯಾಕ್ಟರಿದವರು ಎಷ್ಟು ಹಣ ಬೆಲೆಯನ್ನು ಕೊಡ್ತಾರೆ ಅನ್ನುವಂಥ ಆತಂಕದಲ್ಲಿದ್ದಾರೆ. ಮತ್ತು ರಾಜಾರೋಷವಾಗಿ ತಾವುಗಳು ಕೂಡ ನಿಮ್ಮ ಸಹೋದರ ಹೊನ್ನೇಕೇರಿ ಹತ್ರ ಅರಣ್ಯ ಭೂಮಿಯನ್ನು ಹತ್ತುವರಿ ಮಾಡಿದ್ದಾರೆ. ಬೀದರ್ ವಿಶ್ವವಿದ್ಯಾಲಯದ ಜಮೀನು ನಿಮ್ಮ ಚೀಲಗಳು ಇವತ್ತು ಒತ್ತುವರಿ ಮಾಡಿದ್ದಾರೆ. ನಿಮ್ಮ ಸೋದರ ಕೃಷಿ ಭೂಮಿಯಲ್ಲಿ ಕಾನೂನು ಬಾಹಿರವಾಗಿ ಕಿಲ್ಲ ಕಟ್ಟಿದ ಕರಿಕಲ್ಲಿನ ಕಂಪೌಂಡ್ಗಳನ್ನು ಕಟ್ಟಿದ್ದಾರೆ. ಇಷ್ಟೆಲ್ಲ ನಡೆದಿದ್ದನ್ನು ಹೊರಗೆ ಬರ್ತದೆ ಆ ಮೀಟಿಂಗ್ ಮೇಲೆ ಅಂತ ಇಟ್ಕೊಂಡು ನಿಮಗ ಆ ಜಗಳದ ಹಾದಿನೇ ಕಾಯಲತ್ತಿದ್ರೆ ಅಂತ ನನ್ಗೆ ಅನಿಸ್ತದ. ಅದನ್ನ ಜಿಲ್ಲಾಧಿಕಾರಿಗಳೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ ಇನ್ನು ಮುಂದೆ ನೀವು ಅರ್ಥ ಮಾಡ್ಕೊಳ್ಬೇಕು. ಭಾರತೀಯ ಜನತಾ ಪಕ್ಷದ ನಮ್ಮ ಎಲ್ಲರ ಮುಖಂಡರ ಒಕ್ಕಟ್ಟು, ಕಾರ್ಯಕರ್ತರ ಒಕ್ಕಟ್ಟು ಇನ್ನ ಮುಂದೆ ನಿಮ್ಮ ದಬ್ಬಾಳಿಕೆ ನಡೆಯುವುದಿಲ್ಲ ಅನ್ನುವಂಥದ್ದರ ಸ್ಪಷ್ಟವಾಗಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತೀನಿ.
ಭಾರತೀಯ ಜನತಾ ಪಕ್ಷದ ಇವತ್ತಿನ ಪ್ರತಿಭಟನೆಯನ್ನು ಮನವಿಯನ್ನು ಸ್ವೀಕರಿಸುತ್ತಾ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಜಿಲ್ಲಾಧಿಕಾರಿ ಮುಖಾಂತರ ಸೂಕ್ತ ಕ್ರಮ ಆಗಿ ಕಳಿಸಲಾಗಿದೆ. ಸೆಂಟ್ರಲ್ ಇದನ್ನಲ್ಲೂ ಕೂಡ ಮಾಧ್ಯಮಗಳು ಬಂದಿದೆ. ಇವತ್ತು ಯಾರ ಮ್ಯಾಗ ಎಸ್ ಮಂದಿ ಮ್ಯಾಗ ಎಸ್ ಪಿ ಅವ್ರು ತಗೋತಾರ, ಯಾರು ಮಾಡ್ಯಾರೋ ಅವ್ರ ಮ್ಯಾಗ ತಗೋಬೇಕು. ಪहिले ಎಸ್ ಪಿ ಅವರು ಮಾಧ್ಯಮ ಮುಖಾಂತರ ತಗೋತಾರ. ಮಾಧ್ಯಮವರಿಗೆ ಗೊತ್ತಾ ರೈಟ್ಸ್ ಇದೆ, ಎಲ್ಲಿ ತಪ್ಪಾಗಿದೆ ಅದ್ರ ಬಗ್ಗೆ ಪರಾಮರ್ಶೆ ಮಾಡೋದಂತ ಮಾಧ್ಯಮವ್ರಿಗೆ ರೈಟ್ಸ್ ಇದೆ, ಅವ್ರ ಮ್ಯಾಗ ಹಾಕಿದ್ದು ಮಾಡ್ತಾರೆ. ಅದೇ ಈಗ ಮಾಧ್ಯಮದವ್ರ ಮೇಲೆ ಮಾಡೋದು ಎಸ್ ಪಿ ಅವ್ರು ಮಾಡೋದು ತಪ್ಪಂತ ತಪ್ಪು ಇದೆ, 100% ತಪ್ಪಿದೆ. ಇವತ್ತು ಯಾರಲ್ಲಿ ತಪ್ಪು ಮಾಡ್ಯಾರೋ ಅವ್ರ ಮ್ಯಾಗ ಮಾಡ್ಬೇಕಲ್ಲ. ಮತ್ತೆ ಅಂದ್ರೆ ಎಸ್ ಪಿ ಅವರು ಕೂಡ ಯಾರ್ದೋ ದವಾದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಕರೆಕ್ಟ್ ಅಲ್ಲ? ಸರಿ, ಪಾಟೀಲ್ ವರ್ಷ